ಎಲ್ರಿಗೂ ನಮಸ್ಕಾರ. ಇವತ್ತು ಇನ್ಸ್ಟೆಂಟಾಗಿ ಮಾಡುವಂಥ ಒಂದು ಡೋಕ್ಲಾ ಮಾಡ್ತಾಯಿದ್ದೀನಿ. ಬೇಗ ಆಗಬೇಕು, ರುಚಿಯಾಗಿರಬೇಕು, ಬಿಸಿಯಾಗಿರಬೇಕು, ಜೊತೆಗೆ ಸಾಫ್ಟಾಗಿರಬೇಕು ಅಂತಂದರೆ ಈ ಒಂದು ಇನ್ಸ್ಟೆಂಟ್ ಡೋಕ್ಲಾ ರವೆಯಿಂದ ಮಾಡಿರೋವಂಥದ್ದು ಹೇಗೆ ಮಾಡೋದು ಅಂತ ನೋಡೋಣ. ಒಂದು 15-20 ನಿಮಿಷ ನಿಮಗೆ ಟೈಮ್ ಇದ್ದರೆ ಇದನ್ನು ಮಾಡಿಕೊಂಡು ಆನಂತರ ಅರ್ಧ ಗಂಟೆ ಒಳಗಡೆ ಒಂದು ಚಟ್ನಿ ಕೂಡ ಮಾಡಿಕೊಂಡು ತಿನ್ಬೋದು. ಈಗ 3/4 ಕಪ್ನಷ್ಟು ನಾನು ಮೊಸರನ್ನು ಹಾಕ್ಕೋತಾ ಇದ್ದೀನಿ. ಅಷ್ಟೇ ಪ್ರಮಾಣದ ನೀರನ್ನು ಹಾಕ್ಕೊಂಡು ಮಜ್ಜಿಗೆ ಮಾಡ್ಕೋತಾ ಇದ್ದೀನಿ. ನಿಮ್ಮ ಹತ್ರ ಮಜ್ಜಿಗೆ ಇದೆ ಅಂತಾದರೆ ಇಷ್ಟು ಪ್ರಮಾಣದ ಮಜ್ಜಿಗೆನ ತೊಗೊಂಡು ಇಟ್ಕೋಬೇಕು. ಈಗ ನೀರು ಮತ್ತು ಮೊಸರನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಇಷ್ಟು ಮಾತ್ರ ಸಾಕಾಗುತ್ತೆ ನಾನು ಹೇಳಿರೋ ಒಂದು ಪ್ರಮಾಣಕ್ಕೆ. ಈಗ ಇದಕ್ಕೆ 1 ಕಪ್ನಷ್ಟು ಚಿರೋಟಿ ರವೆನ ಹಾಕ್ಕೋತಾ ಇದ್ದೀನಿ. ಅಕಸ್ಮಾತಾಗಿ ನಿಮ್ಮ ಹತ್ರ ಚಿರೋಟಿ ರವೆ ಇಲ್ಲ ಅಂತಂದರೆ ಉಪ್ಪಿಟ್ಟಿನ ರವೆನ ನೀವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು 1-2 ಸಲ ಅದನ್ನು ಪುಡಿ ಮಾಡಿಕೊಂಡು ಈ ಥರ ಹಾಕ್ಕೋಬೋದು. ಈಗ ರವೆ ಮತ್ತು ಮಜ್ಜಿಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು, ಎಲ್ಲೂ ಗಂಟುಗಳಿರಬಾರ್ದು. ಈಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಒಂದು 10 ನಿಮಿಷ ಇದನ್ನು ನೆನೆಯೋಕ್ಕೆ ಬಿಡೋಣ. ರವೆ ಸಾಫ್ಟಾಗಿ ಆಗುತ್ತೆ. ತುಂಬ ನೀರಾಗಿದ್ದರೆ ಸ್ವಲ್ಪ ಗಟ್ಟಿ ಕೂಡ ಆಗುತ್ತೆ. ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ಬಿಡ್ತಾಯಿದ್ದೀನಿ. ಈ ರೀತಿಯಾಗಿ ಒಂದು ಹದ ಇರುತ್ತೆ, ಗಂಟಿಲ್ಲದೆ ಕಲಿಸ್ಕೋಬೇಕು. ಈಗ 10 ನಿಮಿಷ ಆಗಿದೆ. ಮತ್ತೆ ನೀರು ಹಾಕೋದು ಬೇಡ. 1 ಇಂಚಿನಷ್ಟು ಶುಂಠಿನ ಈ ಥರ ತುರಿದ್ಬಿಟ್ಟು ಹಾಕ್ಕೋತಾ ಇದ್ದೀನಿ. 1.5 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಹಾಕೋದ್ರಿಂದ ತುಂಬ ಶೈನಿಂಗ್ ಬರುತ್ತೆ, ಸಾಫ್ಟಾಗಿ ಕೂಡ ಇರುತ್ತೆ. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ. ಇನ್ನೇನು ಹಾಕೋ ಅವಶ್ಯಕತೆ ಇಲ್ಲ. ನಿಮಗೆ ಖಾರ ಬೇಕು ಅಂತಂದರೆ ಹಸಿಮೆಣಸಿನ್ಕಾಯಿನ ಹಾಕ್ಕೋಬೋದು. ಆದರೆ ನಾವು ಒಗ್ಗರಣೆಗೆ ಹಾಕ್ತಾ ಇರೋದ್ರಿಂದ ಇದಕ್ಕೆ ಹಾಕೋ ಅವಶ್ಯಕತೆ ಇಲ್ಲ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಒಂದು ತಟ್ಟೆನ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಕೋತಾ ಇದ್ದೀನಿ. ಈ ಥರ ಒಂದು ಸಮತಟ್ಟವಾದ ತಟ್ಟೆ ತೊಗೊಂಡ್ರೆ ಚೆನ್ನಾಗಿರುತ್ತೆ. ನೀರನ್ನು ಈಗಾಗಲೇ ಕಾಯೋಕ್ಕೆ ಇಟ್ಟಿದ್ದೀನಿ, ಸ್ಟೀಮ್ ಮಾಡ್ಕೋಬೇಕು. ಈಗ ನಾವು ಕಲಿಸ್ಕೊಂಡಿರೋ ಮಿಶ್ರಣಕ್ಕೆ ರೆಡಿಯಾಗಿದೆ ಎಲ್ಲವೂ. ಒಂದು ಈನೋ ಸಿಗತ್ತಲ್ಲ, ಯಾವುದೇ ಫ್ಲೇವರು ಇಲ್ಲದೇ ಇರೋ ಅಂಥ ನಾರ್ಮಲ್ ಆಗಿರೋ ಒಂದು ಈನೋ ತೊಗೊಂಡು ಅದನ್ನು ಹಾಕ್ಕೋತಾ ಇದ್ದೀನಿ. ಮಿಕ್ಸ್ ಮಾಡ್ಕೋಬೇಕು. ಈನೋ ಹಾಕಿದ್ಮೇಲೆ ಕಲಸಿದ್ಮೇಲೆ ಪೂರ್ತಿಯಾಗಿ ಉಪಯೋಗಿಸ್ಕೋಬೇಕು. ಹಾಗೆ ಇಟ್ಟರೆ ಚೆನ್ನಾಗಿರಲ್ಲ. ಹಾಗಾಗಿ ನೀವು ತಕ್ಷಣ ಸ್ಟೀಮ್ ಮಾಡ್ಕೋಬೇಕಾಗತ್ತೆ. ಈಗ ಕಲಿಸ್ಕೊಂಡಿದ್ದೀನಿ. ಇದನ್ನು ತಟ್ಟೆಗೆ ಹಾಕ್ಕೊಳ್ಳೋಣ. ತುಂಬ ದಪ್ಪಕ್ಕೂ ಬೇಡ, ತುಂಬ ತೆಳ್ಳಗೂ ಬೇಡ. ಒಂದು ಸುಮಾರಾಗಿ ಒಂದು ತೆಳ್ಳಗೆ ಹರಡ್ಕೊಂಡ್ರೆ ಆನಂತರ ಅದು ಚೆನ್ನಾಗಿ ಬೆಂದು ಒಂದು ಕರೆಕ್ಟಾಗಿರೋ ಸೈಜ್ಗೆ ಬರುತ್ತೆ. ಮೇಲ್ಗಡೆ ರೆಡ್ ಚಿಲ್ಲಿ ಪೌಡರ್ ಇರುತ್ತಲ್ಲ, ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು, ಅದನ್ನು ಸ್ವಲ್ಪ ಉದುರಿಸ್ಕೋತಾ ಇದ್ದೀನಿ. ಇದು ಆಪ್ಷನಲ್ಲು, ಬೇಡದೆ ಹೊರಗೆ ಸ್ಕಿಪ್ ಮಾಡ್ಬೋದು. ಸುಮಾರು ಒಂದು 14-15 ನಿಮಿಷ ಸ್ಟೀಮ್ ಮಾಡ್ಕೋಬೇಕಾಗತ್ತೆ ಮೀಡಿಯಮ್ ಊರಿನಲ್ಲಿ. ಈಗ ಕೊತ್ತಂಬರಿ ಸೊಪ್ಪು, ಪುದೀನ, ಹಸಿಮೆಣಸಿನ್ಕಾಯಿ, ಶುಂಠಿ, ಅದ್ರ ಜೊತೆಗೆ ಜೀರಿಗೆ, ಹುರ್ಗಡ್ಲೆ 1 ಟೇಬಲ್ ಸ್ಪೂನಷ್ಟು, ಬ್ಲ್ಯಾಕ್ ಸಾಲ್ಟು ಮತ್ತು ನಾರ್ಮಲ್ ಸಾಲ್ಟು, ಇಂಗು, ಸ್ವಲ್ಪ ಲೆಮನ್ ಹಾಕ್ಕೊಂಡು ಒಂದು ಗ್ರೀನ್ ಚಟ್ನಿ ಮಾಡ್ಕೋತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ. ಪುದೀನ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿರಲಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿಯಾಗಿರಲಿ. ನೀರು ಹಾಕೋದು ಬೇಡ ಜಾಸ್ತಿ. ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಒಂದು ಗ್ರೀನ್ ಚಟ್ನಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಡೋಕ್ಲಾ ಪೂರ್ತಿಯಾಗಿ ಬೆಂದಿದೆ. ಸ್ವಿಚ್ ಆಫ್ ಮಾಡಿಕೊಂಡು ಸಂಪೂರ್ಣವಾಗಿ ಆರಕ್ಕೆ ಬಿಡೋಣ. ಇದಕ್ಕೆ ಒಂದು ಒಗ್ಗರಣೆ ಮಾಡ್ಕೋತಾ ಇದ್ದೀನಿ. ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಕಾದ ನಂತರ ಸಾಸಿವೆ, ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ ಉದ್ದಕ್ಕೆ ಸೀಳಿರೋ ಅಂಥದ್ದು ಹಾಕ್ಕೋಬೇಕು. ಈಗ ಇದಕ್ಕೆ 1 ಟೀ ಸ್ಪೂನ್ನಷ್ಟು ಬಿಳಿ ಎಳ್ಳನ್ನು ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಚಟಪಟ ಅನ್ನಬೇಕು. ಈ ಒಗ್ಗರಣೆ ತುಂಬ ಚೆನ್ನಾಗಿರುತ್ತೆ. ಈಗ ಒಗ್ಗರಣೆ ಆಗಿದೆ. ಸ್ವಿಚ್ ಆಫ್ ಮಾಡ್ಕೊಂಬಿಡೋಣ. ಅಷ್ಟೊತ್ತಿಗೆ ನಮ್ಮ ಡೋಕ್ಲಾ ಕೂಡ ತಣ್ಣಗಾಗಿರುತ್ತೆ. ಅದರ ಮೇಲೆ ಈ ಒಗ್ಗರಣೆನ ಹಾಕ್ಕೋಬೇಕು. ಚೆನ್ನಾಗಿ ಎಲ್ಲ ಕಡೆ ಹರಡ್ಕೊಳ್ಳೋಣ. ಈಗ ಇದನ್ನು ಕಟ್ ಮಾಡ್ಕೋಬೇಕು. ಕೊತ್ತಂಬರಿ ಸೊಪ್ಪು ಹಾಕ್ಕೋತಾ ಇದ್ದೀನಿ. ಪೂರ್ತಿಯಾಗಿ ಆರಿದ ಮೇಲೆ ಕಟ್ ಮಾಡಿಕೊಂಡಾಗ ಎಲ್ಲೂ ಮುರಿಯಲ್ಲ. ಈಗ ಕಟ್ ಮಾಡಿ ಸರ್ವ್ ಮಾಡ್ಬೋದು. ತುಂಬ ಸುಲಭನಾಗಿ ಬರುತ್ತೆ, ತುಂಬ ಸಾಫ್ಟಾಗಿರುತ್ತೆ. ಬಾಯಲ್ಲಿ ಕರಗೋ ಅಂಥದ್ದು ಅಂತೀವಲ್ಲ, ಅದೇ ರೀತಿಯಾಗಿ ಇರುತ್ತೆ. ಮಕ್ಕಳು ಸ್ಕೂಲಿಂದ ಬಂದ ಮೇಲೆ ಮಾಡಿಕೊಡ್ಬೋದು. ಇಲ್ಲ ದಿಢೀರಾಗಿ ಏನಾದರೂ ತಿನ್ನಬೇಕು, ತುಂಬ ಸಾಫ್ಟಾಗಿ ಬಿಸಿಯಾಗಿ ಇರಬೇಕು, ರುಚಿಯಾಗೂ ಇರಬೇಕು ಅಂತಂದರೆ ಈ ಥರ ಮಾಡ್ಕೋಬೋದು.
ಒಂದು ಅರ್ಧ ಗಂಟೆ ಒಳಗಡೆ ಇದು ರೆಡಿಯಾಗುತ್ತೆ. ಒಂದು ಸಲ ಮಾಡಿ ನೋಡಿ. ತುಂಬ ಸಾಫ್ಟಾಗಿರೋವಂಥದ್ದು. ಗ್ರೀನ್ ಚಟ್ನಿ ಅಥವಾ ಸಾಸು ಕೆಚಪ್ಪು ಯಾವ್ದು ಬೇಕಾದರೂ ನೀವು ಬಳಸ್ಬೋದು. ಈ ರೀತಿಯಾಗಿ ಬಾಯಲ್ಲಿ ಕರಗೋ ಅಂಥ ಒಂದು ಇನ್ಸ್ಟೆಂಟ್ ಡೋಕ್ಲಾ ಒಂದು ಸಲ ಮಾಡಿ ನೋಡಿ. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿದ್ರಲ್ಲ, ಇಲ್ಲಿ ತುಂಬ ಹಗುರವಾಗಿ ಬಂದಿರುತ್ತೆ. ಇದು ಗ್ರೀನ್ ಚಟ್ನಿ ಬೆಸ್ಟ್ ಕಾಂಬಿನೇಷನ್ನು. ಇಲ್ಲ ಅಂತಂದರೆ ಸಾಸು ಕೆಚಪ್ಪು ಕೂಡ ತುಂಬ ಚೆನ್ನಾಗಿರುತ್ತೆ. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.